ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನಿ ಟೀಕಾ ಅಧ್ಯಾಯ 4 ಜ್ಞಾನಕರ್ಮ ಸನ್ಯಾಸ ಯೋಗ. ಇದರಿಂದ ಇವತ್ತು 21ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ಶ್ಲೋಕ 21. ನಿರಾಶೀರ್ಯತ ಚಿತ್ತಾತ್ಮ ತ್ಯಕ್ತ ಸರ್ವ ಪರಿಗ್ರಹ ಶಾರೀರಂ ಕೇವಲಂ ಕರ್ಮ ಕುರ್ವನ್ನಾಪ್ನೋತಿ ಕಿಲ್ಬಿಷಂ. ಅನುವಾದ: ಯಾರಿಗೆ ಯಾವುದೇ ಪ್ರಕಾರದ ಆಸೆ ಇಲ್ವೋ, ಯಾರು ಅಂತಃಕರಣ ಮತ್ತೆ ಇಂದ್ರಿಯಗಳ ಸಹಿತ ಶರೀರವನ್ನು ಗೆದ್ದಿರುವನೋ, ಯಾರು ಸಮಸ್ತ ಭೋಗ ಸಾಮಗ್ರಿಗಳನ್ನು ತ್ಯಜಿಸಿದ್ದಾನೋ, ಅಂತಹ ಸಾಂಖ್ಯಯೋಗಿಯು ಕೇವಲ ಶರೀರ ಸಂಬಂಧವಾದ ಕರ್ಮಗಳನ್ನು ಮಾಡುತ್ತಾ ಇದ್ದರೂ ಪಾಪವನ್ನು ಹೊಂದುವುದಿಲ್ಲ. ಇದು ಶ್ಲೋಕ ಮತ್ತೆ ಅದರ ಅನುವಾದ. ಈಗ ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಈಗ ಹಿಂದಿನ ಶ್ಲೋಕದಲ್ಲಿ ನಾವೇನ್ ತಿಳ್ಕೊಂಡಿದ್ವಿ? ಮಮತೆ, ಆಸಕ್ತಿ, ಫಲದ ಇಚ್ಛೆ ಮತ್ತೆ ಅಹಂಕಾರ ಇದೆಲ್ಲ ಇಲ್ಲದೆ ಕೇವಲ ಲೋಕ ಸಂಗ್ರಹಕ್ಕೋಸ್ಕರ ಶಾಸ್ತ್ರಸಮ್ಮತವಾಗಿರುವಂತಹ, ಅಂದ್ರೆ ಶಾಸ್ತ್ರಗಳಲ್ಲಿ ಹೇಳಿರುವಂತಹ ಯಜ್ಞ, ದಾನ ಮತ್ತೆ ತಪಸ್ಸು ಇಂತಹ ಕೆಲಸಗಳನ್ನ ಮಾಡ್ತಾ ಇದ್ರೂ ಕೂಡ ಜ್ಞಾನಿ ಮನುಷ್ಯ ವಾಸ್ತವವಾಗಿ ಏನು ಮಾಡ್ತಾ ಇಲ್ಲ ಅಂತ ತಿಳ್ಕೊಂಡ್ವಿ ನಾವು ಅಲ್ವಾ? ಆ ರೀತಿ ಹೇಳಿದ್ರು. ಅವನು ಈ ರೀತಿ ಅಹಂಕಾರ, ಫಲಾಪೇಕ್ಷೆ, ಮಮತೆ ಏನು ಇಲ್ಲದೆ ಶಾಸ್ತ್ರಗಳಲ್ಲಿ ಹೇಳಿರೋದನ್ನ ಮಾಡ್ಕೊಂಡು ಹೋಗ್ತಾ ಇದ್ರು ಕೂಡ ಅವನು ಏನು ಮಾಡ್ತಾ ಇಲ್ಲ ಅಂತಾನೆ ಅರ್ಥ ಅಂತ ತಿಳ್ಕೊಂಡ್ವಿ. ಮತ್ತು ಅವನು ಕರ್ಮ ಬಂಧನದಲ್ಲಿ ಕೂಡ ಬೀಳೋದಿಲ್ಲ ಅನ್ನೋದು ಕೂಡ ತಿಳ್ಕೊಂಡ್ವಿ. ಈ ರೀತಿ ಇಂಥ ಜ್ಞಾನಿಯನ್ನೇ ಆದರ್ಶ ಅಂತ ತಿಳ್ಕೊಂಡು ಈಗ ಕೆಲವರು, ಈಗ ನಾವೇನೆ ನಮಗಿಂತ ಮುಂದೆ ಹೋಗಿರ್ತಾರಲ್ಲ ಅಂಥವ್ರನ್ನ ನೋಡಿ, ಆಧ್ಯಾತ್ಮಿಕದಲ್ಲಿ ನಾನು ಹೇಳ್ತಾ ಇರೋದು, ಅವರನ್ನ ನೋಡಿ ಅವ್ರೇನು ಹೇಳ್ತಾರೋ ಅವರನ್ನೇ ಆದರ್ಶವಾಗಿಟ್ಕೊಂಡು ಅವ್ರು ಹೇಳೋದನ್ನೇ ನಾವು ಫಾಲೋ ಮಾಡ್ಕೊಂಡು ಹೋಗ್ತೀವಿ. ಏನಕ್ಕೆ? ಅವರು ಆಲ್ರೆಡಿ ಅಲ್ಲಿಗೆ ರೀಚ್ ಆಗಿದ್ದಾರೆ. ಅವ್ರು ಹೇಳ್ತಾ ಇರೋದನ್ನ ಕೇಳಿದಾಗ ನಾನು ಕೂಡ ಅಲ್ಲಿಗೆ ಹೋಗಿ ತಲುಪಬಹುದು ಅನ್ನುವಂಥ ಒಂದು ಮನಸ್ಥಿತಿ ನಮ್ಮಲ್ಲಿ ಇರೋದ್ರಿಂದ ಆ ರೀತಿಯ ಜ್ಞಾನಿಯನ್ನೇ ಆದರ್ಶ ಅಂತ ತಿಳ್ಕೊಂಡು ಕೆಲವು ಸಾಧಕರು ಏನು ಮಾಡ್ತಾರೆ, ನಿತ್ಯ ನೈಮಿತ್ತಿಕ ಅಂದ್ರೆ ನಾನು ಪ್ರತಿನಿತ್ಯ ಮಾಡಲೇಬೇಕಾಗಿರುವಂತಹ ಕರ್ತವ್ಯ ಕರ್ಮಗಳನ್ನ ಅವರು ಬಿಡೋದಿಲ್ಲ. ಅವ್ರೇನ್ ಮಾಡ್ತಾರೆ? ನಿಷ್ಕಾಮ ಭಾವದಿಂದ, ಈಗ ಅವ್ರು ಹೇಳ್ಕೊಡ್ತಾರಲ್ವಾ ಜ್ಞಾನಿಗಳು, ಕಾಮನೆಯನ್ನ ಇಟ್ಕೋಬಾರ್ದು, ಶಾಸ್ತ್ರವಿಹಿತ ಕರ್ತವ್ಯ ಕರ್ಮಗಳೇನಿದೆಯೋ ಅದನ್ನ ನಾವು ಮಾಡ್ಕೊಂಡು ಹೋಗಬೇಕು, ಯಾವುದನ್ನು ಬಿಡಬಾರ್ದು ಅಂತ. ಆ ರೀತಿ ನಿಷ್ಕಾಮ ಭಾವದಿಂದ ಎಲ್ಲ ರೀತಿಯ ಶಾಸ್ತ್ರವಿಹಿತ ಕರ್ತವ್ಯ ಕರ್ಮಗಳನ್ನು ಮಾಡ್ತಾ ಇರ್ತಾರೆ. ಅದರಿಂದ ಏನಾಗುತ್ತೆ? ಈಗ ಶಾಸ್ತ್ರಗಳಲ್ಲಿ ಪಾಪದ ಕೆಲಸಗಳನ್ನು ಮಾಡಿ ಅಂತ ಹೇಳ್ಕೊಡ್ತಾರಾ? ಇಲ್ಲ. ಸೊ ಎಲ್ಲ ಪುಣ್ಯದ ಕೆಲಸಗಳನ್ನೇ ಮಾಡಿ ಅಂತ ಹೇಳ್ಕೊಡ್ತಾರೆ. ಸೊ ಯಾವುದೇ ರೀತಿಯ ಪಾಪಕ್ಕೂ ಕೂಡ ಆ ಮನುಷ್ಯ ಭಾಗಿಯಾಗೋದಿಲ್ಲ. ಯಾರು ಜ್ಞಾನಿಯನ್ನ ಆದರ್ಶ ಅಂತ ತಿಳ್ಕೊಂಡು ಅವನು ಹೇಳ್ದಾಗೇನೆ ನಿಷ್ಕಾಮ ಭಾವದಿಂದ ಎಲ್ಲ ಶಾಸ್ತ್ರವಿಹಿತ ಕರ್ತವ್ಯಗಳನ್ನು ಮಾಡ್ತಾ ಇರುವಂಥವನು. ಆದರೆ ಇನ್ನೂ ಕೆಲವರು ಸಾಧಕರಿರ್ತಾರೆ. ಅವರು ಶಾಸ್ತ್ರದಲ್ಲಿ ಹೇಳಿರುವಂತಹ ಯಜ್ಞ, ದಾನ ಈ ರೀತಿಯ ಕೆಲಸಗಳನ್ನು ಮಾಡದೆ ಬರೀ ಅವರು ಶರೀರ ನಿರ್ವಹಣೆಗೋಸ್ಕರ ಅವರು ಅವಶ್ಯಕವಾಗಿರುವಂತಹ ಸ್ನಾನ, ಊಟ, ತಿಂಡಿ, ಶೌಚ ಈ ರೀತಿಯ ಕೆಲಸಗಳನ್ನು ಮಾಡ್ತಾರೆ. ಅವರು ದಾನ, ಧರ್ಮ, ತಪಸ್ಸು ಇಂಥದನ್ನು ಮಾಡೋದಿಲ್ಲ. ಅವರು ಪಾಪಕ್ಕೆ ಭಾಗಿಯಾಗ್ತಾರಾ? ಯಾಕಂದ್ರೆ ಅವರಲ್ಲೂ ಕೂಡ ಮಮತೆ, ಅಹಂಕಾರ, ಫಲದ ಇಚ್ಛೆ ಇದನ್ನೆಲ್ಲ ಬಿಟ್ಟಿರ್ತಾರೆ ಅವರು. ಆದರೆ ಶಾಸ್ತ್ರಗಳಲ್ಲಿ ಹೇಳಿರುವಂತಹ ದಾನ, ಧರ್ಮ, ಯಜ್ಞ ಇಂಥದನ್ನು ಮಾಡೋದಿಲ್ಲ ಅವರು. ಆದರೆ ತಮ್ಮ ಶರೀರ ನಿರ್ವಹಣೆಗೆ ಏನು ಬೇಕೋ ಆ ಕೆಲಸಗಳನ್ನು ಮಾತ್ರ ಮಾಡ್ತಿರ್ತಾರಲ್ಲ, ಅವರೇನಾದರೂ ಪಾಪಕ್ಕೆ ಭಾಗಿಯಾಗ್ತಾರಾ ಅನ್ನುವಂಥ ಪ್ರಶ್ನೆ ನಮಗೆ ಬರಬಹುದು ಅಂತನ್ಬಿಟ್ಟು ಇಂಥ ಪ್ರಶ್ನೆಯ ಸಮಾಧಾನಕ್ಕೋಸ್ಕರನೇ ಭಗವಂತ ಹೇಳ್ತಾನೆ. ನೋಡಿ, ಭಗವಂತ ಒಬ್ಬ ಭಗವದ್ಗೀತೆಯನ್ನ ಓದ್ತಾ ಇರೋವನ ಮನಸ್ಸಲ್ಲಿ ಏನೇನೆಲ್ಲ ಪ್ರಶ್ನೆ ಬರಬಹುದು, ನಾನು ಹೇಳ್ತಾ ಇರುವಂತಹ ಒಂದು ಮಾತುಗಳಿಂದ ನೆಕ್ಸ್ಟ್ ಅವ್ನಿಗೇನು ಪ್ರಶ್ನೆ ಬರ್ಬೋದು ಅಂತ ಭಗವಂತಂಗೆ ಮೊದಲೇ ಗೊತ್ತಾಗುತ್ತೆ. ಸೊ ಇಲ್ಲಿ ಯಾರು ಅದನ್ನೆಲ್ಲ ತಿಳ್ಕೊಂಡು ಕರ್ತವ್ಯ ಕರ್ಮಗಳನ್ನು ಮಾಡಿಕೊಂಡು ಶಾಸ್ತ್ರಗಳಲ್ಲಿ ಏನು ಹೇಳಿದಾರೋ ದಾನ, ಧರ್ಮ ಇದನ್ನೂ ಮಾಡ್ಕೊಂಡು ಯಾರು ಇರ್ತಾನೋ ಅವನಿಗೆ ಯಾವುದೇ ಕರ್ಮ ಇಲ್ಲ, ಕರ್ಮ ಅನ್ನೋದೇ ಅಲ್ಲ ಅದು ಅಂತ ಹೇಳ್ದ ಅಲ್ವಾ. ಈಗ ಕೆಲವರು ಬೇರೆದೆಲ್ಲ ಮಾಡ್ತಾರೆ, ಮಮತೆ, ಆಸಕ್ತಿ ಎಲ್ಲವನ್ನ ಬಿಡ್ತಾರೆ.
ಆದ್ರೆ ಅವರು ದಾನ ಧರ್ಮ ಜಪ ತಪಗಳನ್ನ ಮಾಡೋದಿಲ್ಲ, ಅಂಥವ್ರು ಪಾಪಕ್ಕೆ ಭಾಗಿಯಾಗ್ತಾರ ಅನ್ನುವಂಥ ಪ್ರಶ್ನೆ ನಮಗ್ ಬರ್ಬೋದಲ್ವಾ? ಅದಕ್ಕೋಸ್ಕರ ಇಲ್ಲಿ ಈ ಶ್ಲೋಕದಲ್ಲಿ ಅದಕ್ಕೆ ಉತ್ತರವನ್ನ ಕೊಡ್ತಾ ಇದ್ದಾನೆ. ಏನು ಉತ್ತರ ಅಂತಂದ್ರೆ, ಯಾರಿಗೆ ಯಾವುದೇ ರೀತಿಯ ಆಸೆಗಳಿರೋದಿಲ್ವೋ, ಯಾರ ಅಂತಃಕರಣ ಮತ್ತೆ ಇಂದ್ರಿಯಗಳ ಸಹಿತ ಶರೀರವನ್ನ ಗೆದ್ದಿರ್ತಾನೋ, ಅಂದ್ರೆ ಅರ್ಥ ಏನು? ಈಗ ಅಂತಃಕರಣ ಅಂದ್ರೆ ಒಳಗಡೆಯಿಂದ, ಇಂದ್ರಿಯಗಳು ಈಗ ನಾವೆಲ್ಲ ಇರೋದು ಹೇಗೆ? ನಮ್ಮ ಇಂದ್ರಿಯಗಳು ಏನು ಹೇಳುತ್ತೋ ಅದನ್ನ ಕೇಳ್ತಾ ಇದ್ದೀವಿ. ಅದು ತಿನ್ಬೇಕು ಅಂದ್ರೆ ತಿನ್ಬಿಡ್ತೀವಿ, ಅಲ್ಲಿ ಹೋಗ್ಬೇಕು ಅಂದ್ರೆ ಹೋಗ್ಬಿಡ್ತೀವಿ, ಇದನ್ನ ನೋಡ್ಬೇಕು ಅಂದ್ರೆ ನೋಡ್ಬಿಡ್ತೀವಿ. ಆದ್ರೆ ನಾನು ಹೇಳಿದಾಗ ಅದು ಕೇಳ್ತಾ ಇಲ್ಲ ಇನ್ನು. ಆದ್ರೆ ಯಾವಾಗ ನಾನು ಹೇಳಿದಾಗ ಅದು ಕೇಳೋದಕ್ಕೆ ಶುರುವಾಗುತ್ತೋ ಅದನ್ನ ಗೆದ್ದಿರೋದು ಅಂತ ಅರ್ಥ. ಈಗ ನಮ್ಮ ಶರೀರನೂ ಅಷ್ಟೇನೆ, ಆ ಶರೀರಕ್ಕೆ ಏನೇನೆಲ್ಲ ಕಂಫರ್ಟ್ಸ್ ಬೇಕೋ ಅದನ್ನ ನಾವು ಕೊಡ್ತಾ ಹೋಗ್ತೀವಿ. ಅಂದ್ರೆ ಏನು? ಶರೀರ ಹೇಳ್ದಾಗೆ ನಾವು ಕೇಳ್ತೀವಿ ಹೊರತು ನಾವು ಹೇಳ್ದಾಗೆ ಆ ಶರೀರವನ್ನ ಇಟ್ಕೊಂಡಿಲ್ಲ. ಇಲ್ಲಿ ಮಲಗು ಅಂದ್ರೆ ಅದು ಮಲಗಬೇಕು, ನೆಲದ ಮೇಲೆ ಮಲಗು ಅಂದ್ರೆ ಮಲಗಬೇಕದು. ಇಂಥದ್ದೇ ನಿನಗೆ ಊಟ ಕೊಡೋದು ಅಂತಂದ್ರೆ ಅದು ಒಪ್ಕೊಂಡು ತಿನ್ಬೇಕು, ಅದನ್ನ ಅರಗಿಸ್ಕೋಬೇಕು. ಆದ್ರೆ ಈಗ ನಾವೇನ್ ಮಾಡ್ತಾ ಇದೀವಿ? ಶರೀರ ಹೇಳ್ದಂಗೆಲ್ಲ ಕೇಳ್ತಾ ಇದೀವಿ. ಅದರಿಂದನೇ ತಪ್ಪಾಗಿರುವಂಥದ್ದು, ಆಯ್ತಾ? ಅದಕ್ಕಿಲ್ಲಿ ಹೇಳ್ತಾ ಇರೋದು, ಯಾರು ತನ್ನ ಅಂತಃಕರಣವನ್ನೂ ಗೆದ್ದಿರ್ತಾನೋ, ಇಂದ್ರಿಯಗಳ ಸಹಿತ ಶರೀರವನ್ನು ಗೆದ್ದಿರ್ತಾನೋ, ಮತ್ತೆ ಎಲ್ಲ ಭೋಗ ಸಾಮಗ್ರಿಗಳನ್ನು ತ್ಯಾಗ ಮಾಡಿರ್ತಾನೋ, ಅಂತಹ ಸಾಂಖ್ಯಯೋಗಿ ಇರ್ತಾನಲ್ಲ, ಅವನು ಕೇವಲ ಶರೀರಕ್ಕೆ ಸಂಬಂಧಿಸಿದಂತಹ ಕೆಲಸಗಳನ್ನ ಮಾಡ್ತಾ ಇದ್ರೂ ಕೂಡ ಪಾಪವನ್ನ ಪಡ್ಕೊಳ್ಳೋದಿಲ್ಲ. ಅಂದ್ರೆ ಮುಖ್ಯವಾಗಿಲ್ಲಿ ನಾವು ಆಸೆಯನ್ನ ಗೆಲ್ಲಬೇಕು, ಅಂತಃಕರಣವನ್ನ ಗೆಲ್ಲಬೇಕು, ನಮ್ಮ ಇಂದ್ರಿಯಗಳನ್ನ ಗೆಲ್ಲಬೇಕು, ಶರೀರವನ್ನ ಗೆಲ್ಲಬೇಕು. ಆಮೇಲೆ ಏನೇನು ಭೋಗ ಸಾಮಗ್ರಿಗಳಿದೆಯೋ, ಇದು ಬೇಕು, ಅದು ಬೇಕು, ಅದು ಬೇಕು, ಇದು ಬೇಕು ಅಂತೆಲ್ಲ ನಮ್ಮ ಮನಸ್ಸಲ್ಲಿ ಇದೆಯಲ್ಲ, ಆ ಸಾಮಗ್ರಿಗಳನ್ನೆಲ್ಲ ತ್ಯಾಗ ಮಾಡಿರ್ಬೇಕು ನಾವು. ಅಂದ್ರೆ ಒಳಗಡೆಯಿಂದ ನನಗೆ ಅದು ಬೇಕೇ ಬೇಕು, ಅದಿಲ್ಲ ಅಂತಂದ್ರೆ ನಂಗೆ ಆಗಲ್ಲ, ಅದೆಲ್ಲ ಬಿಟ್ಟಿರ್ಬೇಕು. ಅಂಥವ್ನು ಯಾರೇ ಆಗಿರಬಹುದು, ಬರೀ ತನ್ನ ಶರೀರದ ಊಟ ತಿಂಡಿ ಅಥವಾ ಅದಕ್ಕೇನು ಬೇಕೋ, ಈಗ ಶರೀರ ಪೋಷಣೆ ಆಗಬೇಕು ಅಂತಂದ್ರೆ ಕೆಲವೊಂದು ವಸ್ತುಗಳು ಬೇಕೇ ಬೇಕು. ಅದನ್ನ ಗಳಿಸೋದಕ್ಕೋಸ್ಕರ ನಾನು ಏನೋ ಒಂದು ಕೆಲಸ ಮಾಡಬೇಕು. ಇಷ್ಟೇ ಕೆಲಸಗಳನ್ನ ಮಾಡ್ತಾ ಇದ್ರೂ ಕೂಡ ಅವನ ದಾನ ಧರ್ಮ ಜಪ ತಪ ಇದನ್ನೆಲ್ಲ ಮಾಡಲಿಲ್ಲ ಅಂದ್ರೂ ಪರವಾಗಿಲ್ಲ, ಅವನು ಪಾಪವನ್ನ ಪಡ್ಕೊಳ್ಳೋದಿಲ್ಲ ಅಥವಾ ಪಾಪವನ್ನ ಗಳಿಸೋದಿಲ್ಲ ಅಂತ ಇಲ್ಲಿ ಭಗವಂತ ಸ್ವಯಂ ಹೇಳ್ತಾ ಇದ್ದಾನೆ. ಇವಾಗ ಗೊತ್ತಾಯ್ತಾ? ನಾವು ದಾನ ಧರ್ಮ ಜಪ ತಪನೇ ಮಾಡಬೇಕು ಅಂತ ಏನಿಲ್ಲ. ನಾವು ಒಳಗಡೆಯಿಂದ ಎಲ್ಲವನ್ನ ಬಿಟ್ಟಿದ್ರೆ ನಾವು ಏನು ಕೆಲಸ ಮಾಡಿದ್ರೂ ನಡೆಯುತ್ತೆ, ಮಾಡಲಿಲ್ಲ ಅಂತಂದ್ರೂ ನಡೆಯುತ್ತೆ. ಆದರೆ ಶರೀರ ನಿರ್ವಹಣೆಗೋಸ್ಕರ ನನ್ನ ಕೆಲಸ ನಾನು ಮಾಡಲೇಬೇಕಲ್ವಾ? ಹೊಟ್ಟೆಗಾದರೂ ನಾನು ದುಡ್ಕೊಂಡು ತಿನ್ನಲೇಬೇಕು, ಹೊಟ್ಟೆ ಹಸುವನ್ನು ತಡ್ಕೊಳಕ್ಕಾಗಲ್ಲ. ಈ ಶರೀರವನ್ನು ನಾನು ಚೆನ್ನಾಗಿ ಇಟ್ಕೋಬೇಕು ಅಂತಂದರೆ ಆರೋಗ್ಯಕ್ಕೆ ಏನು ಬೇಕೋ ಮತ್ತು ಅದನ್ನು ಜೀವನ ನಡೆಸ್ಕೊಂಡು ಹೋಗೋದಕ್ಕೆ ಎಷ್ಟು ಬೇಕೋ ಅಷ್ಟು ಕೆಲಸನಾದರೂ ನಾನು ಮಾಡಬೇಕಾಗತ್ತಲ್ವ? ಅಷ್ಟು ಕೆಲಸ ಮಾಡಿದ್ರೂ ಸಾಕು, ಆಗ ಅವನಿಗೆ ಯಾವುದೇ ಪಾಪಗಳು ಬರೋದಿಲ್ಲ. ಈಗ ಶಾಸ್ತ್ರಗಳಲ್ಲಿ ಹೇಳಿರೋ ಪ್ರಕಾರ ನಾವು ದಾನ ಧರ್ಮ ಇದೆಲ್ಲ ಮಾಡಬೇಕಾಗಿರುವಂಥದ್ದು ನಮ್ಮ ಕರ್ತವ್ಯ. ಎಲ್ಲಿವರೆಗೂ? ನಮ್ಮ ಶರೀರ ಇಂದ್ರಿಯ ಮನಸ್ಸುಗಳನ್ನು ನಾವು ಗೆಲ್ಲೋವರೆಗೂ, ಯಾವುದೇ ಆಸೆಗಳು ನಮ್ಮಲ್ಲಿ ಇಲ್ಲದೆ ಇರೋವರೆಗೂ, ಅಥವಾ ಭೋಗಿಸ್ಬೇಕು ಅನ್ನುವಂಥ ಇಚ್ಛೆ, ಅಂದರೆ ನನಗೆ ಈ ವಸ್ತುಗಳು ಬೇಕು, ವ್ಯಕ್ತಿಗಳಿರಬೇಕು ನನಗೆ ಅನ್ನುವಂಥದ್ದೆಲ್ಲ ಇರೋವರೆಗೂ ಮಾತ್ರ. ಇಲ್ಲದೆ ಇದ್ದರೆ ನಮಗೆ ಯಾವುದೇ ಒಂದು ಬಂಧನಗಳು ಇಲ್ಲ. ಇಂಥದ್ದು ಮಾಡಲೇಬೇಕು, ಇಂಥದ್ದನ್ನು ಮಾಡಲೇಬಾರ್ದು ಅನ್ನುವಂಥ ರೂಲ್ಸ್ ರೆಗ್ಯುಲೇಷನ್ಸ್ ಕೂಡ ನಮಗೆ ಅಪ್ಲೈ ಆಗೋದಿಲ್ಲ. ಸೊ ಅದಕ್ಕೋಸ್ಕರನೇ ಇಲ್ಲಿ ಹೇಳ್ತಾ ಇರೋದು, ಶರೀರ ಸಂಬಂಧವಾದಂತಹ ಕೆಲಸ ಮಾಡ್ತಾ ಇದ್ರು ಕೂಡ ಇಂಥವನಿಗೆ ಪಾಪ ಅನ್ನೋದು ಸಿಗೋದಿಲ್ಲ ಅಂತಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಈಗ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.